ಹರೇ ಶ್ರೀನಿವಾಸ. ಇವತ್ತು ಒಂದು ವಿಶೇಷವಾದ ಬತ್ತಿಯ ವಿಚಾರವನ್ನು ಹೇಳೋಣ ಅಂತ ಬಂದಿದ್ದೀನಿ. ಏನು ಅಂದರೆ, ಮಾರ್ಗಶಿರ ಮಾಸದಿಂದ ಇವಾಗ ಮಾರ್ಗಶಿರ ಮಾಸ ನಡೀತಾ ಇದೆ. ಈ ಮಾರ್ಗಶಿರ ಮಾಸದ ಹುಣ್ಣಿಮೆಯಿಂದ ಮುಂಬರುವ ಕಾರ್ತೀಕ ಮಾಸದ ಹುಣ್ಣಿಮೆಯವರೆಗೂ ಹಚ್ಚಬೇಕು ಈ ಬತ್ತಿನ. ಇದು 1 ವರ್ಷ ಹಚ್ಚಬೇಕು, ಅಂದರೆ 12 ತಿಂಗಳು. ಪ್ರತಿ ಹುಣ್ಣಿಮೆ ಈ ಬತ್ತಿನ ಹಚ್ಚಬೇಕು, 2 ಹಚ್ಚಬೇಕು. ಇದನ್ನು, ಈ ಬತ್ತಿ ಹೆಸರು ಏನು ಅಂದರೆ ಅಷ್ಟದಿಕ್ಪಾಲಕರ ಬತ್ತಿ ಅಂತ. ಇದು ತುಂಬ ಜನ ಕೇಳಿದ್ದೀರಾ, ಎಷ್ಟೋ ಜನಕ್ಕೆ ಪಾಪ ಗೊತ್ತಿಲ್ಲ. ಅದರಿಂದ ಈ ಸತಿ ಇದನ್ನು ನಾವು ಕಲಿತು ಇದನ್ನು ಹಚ್ಚೋಣ ಅಂತ, ಹಚ್ಚಿ ನಿಮಗೂ ಹೇಳ್ಕೊಳ್ಳೋಣ ಅಂತ ನಾನು ಬಂದಿದ್ದೀನಿ. ಇವಾಗ ಗೊತ್ತಾಯ್ತಲ್ವ ನಿಮಗೆ? ಮತ್ತು ಅಷ್ಟ ದಿಕ್ಕುಗಳು ಎಷ್ಟು, ಅದಕ್ಕೆ ಪಾಲಕರು ಅಂದರೆ ದಿಕ್ಪಾಲಕರು ಏನು ಅಂತ ನಾನು ಹೇಳ್ತೀನಿ. ನೀವು ಒಂದು ಹಾಳೆ, ಒಂದು ಪೇಪರು, ಒಂದು ಪೆನ್ನು ತಗೊಂಡು ರೆಡಿಯಾಗಿ ಇಟ್ಕೊಂಡಿರಬೇಕು. ಈಗ ನಾನು ನಿಧಾನಕ್ಕೆ ಹೇಳ್ತೀನಿ, ನೀವು ಒಂದೊಂದೇ ನೀಟಾಗಿ ಬರ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಆ ಬತ್ತಿ ಹೇಗೆ ಮಾಡೋದು ಅಂತ ನಾನು ಅತಿ ಸುಲಭವಾದ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಇವತ್ತು ನಾನು ಅದೇನು ಅಷ್ಟ ದಿಕ್ಕುಗಳು ಯಾವುದು, ಅದಕ್ಕೆ ಪಾಲಕರು ಯಾರು, ಅದಕ್ಕೆ ಭಗವತ್ ರೂಪಗಳು ಏನು, ಅನುಸಂಧಾನ ಏನು, ಭಗವಂತನ ಲಕ್ಷಣ ಏನು, ಆ ಬತ್ತಿ ಮಾಡ್ಬೇಕಾದ್ರೆ ಯಾವ ದೇವ್ರ ಸ್ಮರಣೆ ಮಾಡಬೇಕು, ಇದೆಲ್ಲ ತುಂಬ ಚೆನ್ನಾಗಿದೆ. ನಾನು ನಿಧಾನಕ್ಕೆ ಒಂದೊಂದೇ ಹೇಳ್ತೀನಿ, ನೀವು ಬರ್ಕೊಳ್ಳಿ. ಕೊನೆಗೆ ನಾನು ಬರ್ದಿರೋ ಹಾಳೆನೂ ಕೂಡ ನಾನು ತೋರಿಸ್ತೀನಿ. ಶುರು ಮಾಡೋಣ, ಬರ್ತೀರಾ? ಈ ಬತ್ತಿ ಹೆಸರು ಅಷ್ಟದಿಕ್ಪಾಲಕರ ಬತ್ತಿ ಅಂತ. ನೀಟಾಗಿ ಬರ್ಕೊಳ್ಳಿ, ಕೊನೆಯನ್ನು ನಾನು ತೋರಿಸ್ತೀನಿ, ಆಯಿತಾ? ಅಷ್ಟದಿಕ್ಪಾಲಕರ ಬತ್ತಿ. ಇದನ್ನು ಯಾವಾಗ ಹಚ್ಚಬೇಕು? ಮಾರ್ಗಶಿರ ಮಾಸದ ಹುಣ್ಣಿಮೆಯಿಂದ ಕಾರ್ತೀಕ ಮಾಸದ ಹುಣ್ಣಿಮೆಯವರೆಗೂ ಈ ಬತ್ತಿನ ಹಚ್ಚಬೇಕು. ಜೋಡಿ ಬತ್ತಿ ಹಚ್ಚಬೇಕು. ಈಗ ಅಷ್ಟ ದಿಕ್ಕುಗಳು ಯಾವುದು? ಮುಖ್ಯವಾಗಿ ಹೆಡ್ಲೈನ್ಸ್ ಹಾಕೊಳ್ಳಿ. ಅಷ್ಟ ದಿಕ್ಕುಗಳು: 1 ಪೂರ್ವ, 2 ಪಶ್ಚಿಮ, 3 ಉತ್ತರ, 4 ದಕ್ಷಿಣ, 5 ವಾಯುವ್ಯ, 6 ಆಗ್ನೇಯ, 7 ನೈಋತ್ಯ, 8 ಈಶಾನ್ಯ. ಇದು ಅಷ್ಟ ದಿಕ್ಕುಗಳು. ಈಗ ಪಾಲಕರು, ದಿಕ್ಪಾಲಕರು ಯಾರು ಅಂದರೆ, ಪೂರ್ವಕ್ಕೆ ಇಂದ್ರ, ಪಶ್ಚಿಮಕ್ಕೆ ವರುಣ, ಉತ್ತರಕ್ಕೆ ಚಂದ್ರ, ದಕ್ಷಿಣಕ್ಕೆ ಯಮ, ವಾಯುವ್ಯಕ್ಕೆ ವಾಯು, ಆಗ್ನೇಯಗೆ ಅಗ್ನಿ, ನೈಋತ್ಯ ನಿರಋತಿ, ಈಶಾನ್ಯ ಈಶಾನ. ಇದನ್ನ ಇಷ್ಟು ಬರ್ಕೊಳ್ಳಿ. ಈಗ ಭಗವಂತನ ಲಕ್ಷಣಗಳು ಯಾವುದು ಅಂದರೆ, 1 ಸೃಷ್ಟಿ, 2 ಸ್ಥಿತಿ, 3 ಲಯ, 4 ನಿಯಮ, 5 ಜ್ಞಾನ, 6 ಅಜ್ಞಾನ, 7 ಬಂಧ, 8 ಮೋಕ್ಷ. ಇದು 8 ಎಳೆ ತೆಗಿಬೇಕು. ಆ 8 ಎಳೆಗೆ ಭಗವಂತನ ಲಕ್ಷಣಗಳು. ಆಮೇಲೆ ಈಗ ದಶಾವತಾರ 5 ಸುತ್ತಬೇಕು. ಆಮೇಲೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಬರ್ಕೊಂಡಿರಿ ಒಂದು ಕಡೆಗೆ, ಅದು ನೋಡಿಕೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ದಶಾವತಾರ ಯಾವುದು ಅಂದರೆ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಇದು ಭಗವಂತನ ದಶಾವತಾರ. ಈಗ 5 ಸುತ್ತು ಸುತ್ಕೋಬೇಕು. ಅದಕ್ಕೆ ಏನು ಅನುಸಂಧಾನ ಮಾಡ್ಕೋಬೇಕು ಅಂದರೆ, 1 ಕೃತಿಪತಿ ಪ್ರದ್ಯುಮ್ನ, 2 ಜಯಾಪತಿ ಸಂಕರ್ಷಣ, 3 ಶಾಂತಿಪತಿ ಅನಿರುದ್ಧ, 4 ಮಾಯಾಪತಿ ವಾಸುದೇವ, 5 ಲಕ್ಷ್ಮೀಪತಿ ನಾರಾಯಣ. ಈಗ ಇದಿಷ್ಟು ಗೊತ್ತಾಯ್ತು ನಿಮಗೆ. ಈಗ ನೀವು ಹತ್ತಿ ತಗೊಳ್ತೀರಾ. ಮೂಲ ರೂಪ ಯಾವುದು? ನಾರಾಯಣ ಅಂತ ನೀವು ಅನುಸಂಧಾನ ಮಾಡ್ಕೋಬೇಕು. ಆಮೇಲೆ ಅದನ್ನು 5 ಭಾಗ ಮಾಡ್ಕೋಬೇಕು. ಯಾವುದು 5 ಭಾಗ ಅಂದರೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಇದು 5 ಭಾಗ ಮಾಡಿಕೊಂಡು ನೀವು ಅದನ್ನು ಸಣ್ಣಕ್ಕೆ ಎಳೆ ತೆಗಿಬೇಕು. ಇಷ್ಟು ನೀವು ಅಷ್ಟದಿಕ್ಪಾಲಕರ ಬತ್ತಿನ ಮಾಡುವಾಗ ಮುಂಚೆ ಇದನ್ನು ನೀಟಾಗಿ ನೀವು ತಿಳ್ಕೊಂಡಿರಬೇಕು. ಆಮೇಲೆ ಬತ್ತಿನ ಶುರು ಮಾಡಬೇಕು.
ಇಷ್ಟು ಈಗ ಭಕ್ತಿ ವಿಚಾರನ ನೀವು ತಿಳ್ಕೊಂಡ್ರಿ. ಯಾವ್ಯಾವ್ದು ಭಗವಂತನ ರೂಪ, ಯಾವುದೋ ಅನುಸಂಧಾನ ಮಾಡ್ಕೋಬೇಕು ಅಂತ ಎಲ್ಲ ನೀಟಾಗಿ ಬರ್ಕೊಂಡ್ರಿ. ಈಗ ಇನ್ನೇನು ಧನುರ್ಮಾಸ ಪ್ರಾರಂಭ ಆಗುತ್ತೆ. ನಾನು ನಿಮಗೆ ವಿಡಿಯೋ ನಂಬರ್ ಹೇಳ್ತೀನಿ, ನೀವು ಆ ವಿಡಿಯೋ ನಂಬರ್ನ ನೋಡಿಕೊಂಡು ಧನುರ್ಮಾಸನ ಹೇಗೆ ಆಚರಣೆ ಮಾಡಬೇಕು ಅಂತ ನೀವು ತಿಳ್ಕೊಬೋದು. 145 ಧನುರ್ಮಾಸ ಎಂದರೇನು, ಏಕೆ ಮಾಡಬೇಕು ಅಂತ 145ರಲ್ಲಿ ಇದೆ. 146 ಹುಗ್ಗಿ ಮತ್ತು ಗೊಜ್ಜಿನ ವಿಚಾರ ಹೇಳಿದ್ದೀನಿ. ಮತ್ತೆ 147 ವಿಡಿಯೋದಲ್ಲಿ ಧನುರ್ಮಾಸದ ಲಕ್ಷ್ಮೀ ಪೂಜಾ ವಿಶೇಷ, ಮತ್ತೆ 148ರಲ್ಲಿ ಧನುರ್ಮಾಸದ ವಿಶೇಷತೆ. ಈ 4 ವಿಡಿಯೋನು ನೀವು ನೋಡಿಕೊಂಡು ಏನು ಆಚರಣೆ ಮಾಡಬೇಕು, ಏನು ಎತ್ತ ಅಂತ ಅದರಲ್ಲೆಲ್ಲ ನನ್ನ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ದಯವಿಟ್ಟು ನೀವು ಎಲ್ಲರನ್ನು ನೋಡಿ ಆಚರಣೆ ಮಾಡ್ಕೋಬೇಕು. ಈಗ ಇನ್ನೊಂದು ವಿಚಾರ, ಮುಖ್ಯವಾದ ವಿಚಾರ ನಾನು ಹೇಳ್ತಾ ಇದ್ದೀನಿ. ಏನು ಅಂದರೆ, ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿ ದಿವಸ ಮೋಕ್ಷದ ಏಕಾದಶಿ ಅಂತ ಕರೀತಾರೆ. ಅವತ್ತು ತುಂಬ ವಿಶೇಷವಾದ ದಿನ. ಏನು ಅಂದರೆ, ತುಂಬ ಜನ ಗೊತ್ತಿದೆ, ಅವತ್ತು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತಾ ಉಪದೇಶ ಮಾಡಿದ ದಿನ ಅವತ್ತು. ಅದರಿಂದ ಪರಮ ಪವಿತ್ರವಾದ ದಿನ. ಅವತ್ತು ನಾವೇನು ಮಾಡಬೇಕು, ಎಲ್ಲರೂ ಕೂಡ ಭಗವದ್ಗೀತೆನ ಭಕ್ತಿಯಿಂದ, ಏಕಾದಶಿ ಮುಂಚೆನೇ ಸರಿ, ಪರಮ ಪವಿತ್ರವಾದ ದಿನ ಆವತ್ತಿನ ಸಹ ಭಗವದ್ಗೀತೆನ ನಾವು ಭಕ್ತಿಯಿಂದ ದೇವ್ರ ಮುಂದೆ ಕೂತ್ಕೊಂಡು ತುಪ್ಪ ದೀಪ ಹಚ್ಚಿ ಮಡಮಡಿಯಿಂದ ಹೇಳ್ಕೋಬೇಕು. ಅಷ್ಟು ಅಧ್ಯಾಯನೂ ಕೂಡ ನಾವು ಓದಬೇಕು. ಅಷ್ಟು ಅಧ್ಯಾಯನೂ ಕೂಡ ನಮಗೆ ಓದಕ್ಕಾಗಲಿಲ್ಲ ಅಂದರೆ 15ನೇ ಅಧ್ಯಾಯ ಅದನ್ನು ಓದಬೇಕು. ನೋಡಿ, ಆದಷ್ಟು ಪ್ರಯತ್ನ ಮಾಡಿ. ಏಕಾದಶಿ ಇನ್ನೇನು ಕೆಲಸ ಇರುತ್ತೆ, ಅಷ್ಟು ಭಗವದ್ಗೀತೆನೂ ಕೂಡ ಕೂತ್ಕೊಂಡು ಓದಬೇಕು. ಗೊತ್ತಾಯ್ತಾ? ಏನಪ್ಪ ನಮಗೆ ಕೆಲಸದ್ದು ಏನೋ ಇರುತ್ತೆ, ತೊಂದರೆಗಳು, ನಾನಾ ಥರ ಅನುಕೂಲ ಅನಾರೋಗ್ಯ ಇರುತ್ತೆ ಅನ್ನೋರು ಮಾತ್ರ 15ನೇ ಅಧ್ಯಾಯ ಮಾತ್ರ ನೀವು ಓದಬೇಕು. ಸರಿನಾ? ಮುಂದಿನ ವಿಡಿಯೋದಲ್ಲಿ ಅಷ್ಟದಿಕ್ಪಾಲಕರ ಬತ್ತಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೀವು ಇಷ್ಟೊಂದೆಲ್ಲ ಇವಾಗ ತಿಳ್ಕೊಂಡ್ರಲ್ಲ. ಮತ್ತು ಏಕಾದಶಿ ದಿವಸ ಭಗವದ್ಗೀತೆ ಓದೋದನ್ನು ಮರಿಬೇಡಿ. ಓದ್ತೀರಾ ಅಲ್ವಾ? ಮತ್ತು ಮುಂದಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹರೇ ಶ್ರೀನಿವಾಸ. ನೀವು ಕಾಳು ಹತ್ತಿ ತಗೊಂಡು ನೋಡಿ, ತೋರಿಸ್ತಾ ಇದ್ದೀನಿ. ಕಾಳು ಹತ್ತಿ ತಗೊಂಡು ನೀಟಾಗೆ ಕ್ಲೀನಾಗಿ ಬಿಡಿಸ್ಬೇಕು. ಇದನ್ನು ನೀಟಾಗಿ ಬಿಡಿಸಿದ್ದೀನಿ ನಾನು. ನೀವು ನೀಟಾಗೆ ಕಾಳು ಹತ್ತಿ ತಗೊಂಡು ಕ್ಲೀನಾಗಿ ಬಿಡಿಸಿ ಆಮೇಲೆ ಈ ಥರ ಸುರುಳಿ ಮಾಡ್ಕೋಬೇಕು. ನಾನು ಎಷ್ಟೊಂದು ಬತ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಅದನ್ನು ನೋಡ್ಕೊಳ್ಳಿ. ಈ ಥರ ಸುರುಳಿ ಮಾಡಿ ಸಣ್ಣಕ್ಕೆ ಈ ಥರ ತೆಕ್ಕೊಂಡು ನೀವು ಇಟ್ಕೋಬೇಕು. ಆಮೇಲೆ ಅದನ್ನು ನೀವು 5 ಭಗವಂತನ ರೂಪ ಮಾಡ್ಕೋಬೇಕು. ಇದು ಮಾಡೋಕ್ಕಿಂತ ಮುಂಚೆ ನೋಡಿ, ಈ ಥರ ತೆಕ್ಕೋತಿರಲ್ಲ, ಕಾಳು ಹತ್ತಿನ ತಗೊಂಡು ನೀಟಾಗಿ ಕಾಳು ಕಸ ಎಲ್ಲ ನೀಟಾಗಿ ಬಿಡಿಸಿ ಈ ಥರ ಹತ್ತಿ ಮಾಡಿಕೊಂಡು 5 ಭಗವಂತನ ರೂಪ ನಿಮಗೆ ಗೊತ್ತಿದೆ ಅಲ್ವಾ? ಯಾವುದು ಅಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಈ ಥರ 5 ರೂಪ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು 5 ಪೀಸ್ ಮಾಡಿಕೊಂಡು ಸೇರಿಸಿ ನೀಟಾಗಿ ಈ ಥರ ಸಣ್ಣಕ್ಕೆ ಹೊಸ್ತು ಹೀಗೆ ಸಣ್ಣಕ್ಕೆ ಮಾಡ್ಕೋಬೇಕು. ಮಾಡಿಕೊಂಡ್ರು ಈ ಥರ ನಿಮಗೆ ಎಳೆ ತೆಗಿಯೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ನಾ ತೆಗ್ದಿದ್ದೀನಿ ಎಳೆ, ನೋಡಿ, ನೋಡ್ತಾ ಇದ್ದೀರಾ ಅಲ್ವಾ? ಮತ್ತು ಈ ಎಳೆ ತೆಗಿಯೋಕ್ಕಿನ್ನ ಎಲ್ಲ ಆದಮೇಲೆ ಕೊನೆಗೆ ಇಷ್ಟುದ್ದ ನೋಡಿ ನಾನು ಪೀಸ್ ಬಿಟ್ಟಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ ಪೀಸು, ನೋಡಿ ಇಲ್ಲೂ ಪೀಸ್ ಬಿಟ್ಟಿದ್ದೀನಿ. ಯಾಕೆ ಅಂದರೆ ನಮಗೆ ಎಂಡ್ ಗೊತ್ತಾಗಕ್ಕೆ, ಇಲ್ಲ ಅಂದರೆ ಎಲ್ಲ ಒಂದಾಗೋಗುತ್ತೆ. ನೀಟಾಗಿ ದಾರ ತೆಗೆದು
ಈ ಥರ ಹಿಂಗೆ ಇಷ್ಟುದ್ದ ಹತ್ತಿ ಸೇರಿಸ್ಬಿಟ್ಟು ಪೀಸ್ ಬಿಡಬೇಕು. ಈ ಥರ ಹಿಂಗೆ ಬಿಟ್ಟರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಗೆ ಇದರಿಂದ ಒಂದು ತುಂಬ ಚೆನ್ನಾಗಿರೋ ಬತ್ತಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಅಪರೂಪದ ಬತ್ತಿ ಹೇಳ್ಕೊಡ್ತೀನಿ. ಮತ್ತು ಇದು ನಿಮಗೆ ಗೊತ್ತೇ ಇದೆ, ನಾನು ಹೇಳಿಲ್ಲ ಅಂದ್ಕೋಬೇಡಿ. ಹಾಲು ನೀರು ತಗೊಳ್ಳೋದು, ಅದರಲ್ಲಿ ನೀವು ಹತ್ತಿ ಇಲ್ಲ ಏನು ಮಾಡಬೇಕು ಮಾಡೋದು ಗೊತ್ತಲ್ವಾ. ಇದು ಎಳೆ ತೆಗಿಬೇಕಾದ್ರೆ ಹಾಲು ನೀರು ಉಪಯೋಗಿಸ್ಕೋಬೇಕು. ಈ ಕಾಳು ಬಿಡ್ಸೋಕ್ಕೆ ಏನು ಬೇಡ, ಕಸ ಎಲ್ಲ ತೆಗಿಯೋಕ್ಕೆ ಹಾಲು ನೀರು ಬೇಡ, ಮತ್ತು ಇದನ್ನು ತೆಗಿಯೋಕ್ಕೆ ಹಾಲು ನೀರು ಬೇಡ. ಆದರೆ ಎಳೆ ತೆಗಿಯೋಕ್ಕೆ ಮಾತ್ರ ಹಾಲು ನೀರು ಒಂಚೂರು ಬೆಟ್ಟದ್ಕೊಂಡು ನೀಟಾಗಿ ಎಳೆ ತೆಗಿಬೇಕು. ತೆಗೆದು ನೀವು ಎಂಡನ್ನು ಹಾಗೆ ಬಿಡಬಾರ್ದು, ಒಂಚೂರು ಹತ್ತಿ ಇಟ್ಕೊಂಡು ಈ ಥರ ಎಂಡು ಬಿಡಬೇಕು. ತೋರಿಸಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಈ ಥರ ಎಲ್ಲ ಎಳೆನ ತೆಗೆದಿಟ್ಕೋತೀರಾ ನೀವು. ನೀವು ಕಾಳು ಹತ್ತಿ ತಗೊಂಡು 5 ಭಗವಂತನ ರೂಪ ಸ್ಮರಣೆ ಮಾಡಬೇಕು.